ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ NMMS ಪರೀಕ್ಷೆಯ ಕೀ ಉತ್ತರಗಳನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ NMMSಗೆ ಸಂಬಂಧಪಟ್ಟಂತೆ GMATಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತಾವಿಲ್ಲಿ ಕ್ವಶನ್ ಪೇಪರ್ನ ನೋಡ್ತಾ ಇರುವ ಹಾಗೆ, ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಕಂಪ್ಲೀಟ್ ದ ಫಾಲೋವಿಂಗ್ ನಂಬರ್ ಇನ್ ದ ಸಿರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಪರ್ಯಾಯಗಳಿಂದ ಸರಿಯಾದಂತಹ ಉತ್ತರವನ್ನು ಆರಿಸಿ ಈ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 11, 11ರ ನಂತರ 30, 67, 128 ಇದೇ ಸರಣಿಯಲ್ಲಿ ಮುಂದುವರೆದರೆ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಾನು ತಮಗೆ ಈ ಒಂದು ವಿಡಿಯೋದಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ತಿಳಿಸ್ಕೊತಾ ಹೋಗ್ತೇನೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಆ ಉತ್ತರ ಯಾವ ರೀತಿ ಬಂದಿದೆ ಎಂಬುದರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೂಡ ಪ್ರೊವೈಡ್ ಮಾಡ್ತೇನೆ. ಈ ಒಂದು ವಿಡಿಯೋದಲ್ಲಿ ತಮಗೆ ಕೇವಲ ಆನ್ಸರ್ಸ್ಗಳನ್ನು ಅಷ್ಟೇ ಪ್ರೊವೈಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ಈ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. 219 ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಬಿ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಟ್ರೈ ಮಾಡೋಣ. ಸೊ ಎರಡನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ, ಎರಡನೇ ಪ್ರಶ್ನೆಯಲ್ಲಿ ಅದೇ ರೀತಿ ಸೀಕ್ವೆನ್ಸನ್ನು ಕೊಟ್ಟಿದ್ದಾರೆ. 1ರ ನಂತರ 16, 16ರ ನಂತರ 81, ನೆಕ್ಸ್ಟ್ 256 ಇದೆ. ಸೊ ಇಲ್ಲೇ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಮುಂದಿನ ಸಂಖ್ಯೆ ಆಪ್ಷನಲ್ಲಿ ಕೊಟ್ಟಿರೋದು ಎ 343 ಕೊಟ್ಟಿದ್ದಾರೆ, ಬಿ ಆಪ್ಷನಲ್ಲಿ 512 ಕೊಟ್ಟಿದ್ದಾರೆ, ಆಪ್ಷನ್ ಸಿ ಅಲ್ಲಿ 625 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಲ್ಲಿ 729 ಕೊಟ್ಟಿದ್ದಾರೆ. ಸೊ ಇದು ಬೈ ಕ್ವಾಡ್ರಾಟಿಕ್ ನಂಬರ್ಸ್ ಅಂತೇಳಿ ಬರ್ತವೆ. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿ 625 ಸರಿಯಾದಂತಹ ಉತ್ತರ ಇದಕ್ಕೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ 1, 2, 3, 4, 6, 8, 10, 14, 16, 15 ಓಕೆ, ಇದೇ ರೀತಿ ಸಂಖ್ಯೆಗಳನ್ನು ಮುಂದುವರಿಸ್ಕೊತಾ ಹೋದಾಗ ಸೊ ಮುಂದೆ ಇರುವಂತಹ ಎರಡು ಸಂಖ್ಯೆಗಳನ್ನು ತಿಳಿಸ್ರಿ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ 32, 21, ಆಪ್ಷನ್ ಬಿ ಅಲ್ಲಿ 32, 20, ಆಪ್ಷನ್ ಸಿ ಅಲ್ಲಿ 30 ಮತ್ತು 21 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಲ್ಲಿ 30, 20 ಕೊಟ್ಟಿದ್ದಾರೆ, ಆಪ್ಷನ್ ಸಿ 30, 21 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಬರುತ್ತೆ. 30, 20 ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅದಾದ ನಂತರ ಇಲ್ಲೇ ನಾಲ್ಕನೇ ಪ್ರಶ್ನೆಯಲ್ಲಿ ಐಡೆಂಟಿಫೈ ದ ರಾಂಗ್ ನಂಬರ್ ಇನ್ ದ ಗಿವನ್ ಸಿರೀಸ್ ಅಂತೇಳಿ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಶ್ರೇಣಿಗಳಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ತಪ್ಪಾಗಿದೆ ಆ ಸಂಖ್ಯೆಯನ್ನು ನಾವು ಗುರುತಿಸಬೇಕು ಸ್ನೇಹಿತರೆ. ಇಲ್ಲೇ ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 4ರಲ್ಲಿ ತಾವು ನೋಡ್ತಾ ಇರೋ ಹಾಗೆ 0, 7, 26, 62 ಮತ್ತು 124 ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ. ಯಾಕಂತ ಹೇಳಿದರೆ 0 ಆದಮೇಲೆ 7 ಬರುತ್ತೆ, 7 ಆದಮೇಲೆ 26, ತದನಂತರ 63 ಬರುತ್ತೆ ಸೀಕ್ವೆನ್ಸ್ ಪ್ರಕಾರ. ಬಟ್ ಇಲ್ಲಿ 62 ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇದರಲ್ಲಿ ರಾಂಗ್ ಇರುವಂತಹ ಉತ್ತರ, ಅದನ್ನು ತೆಗಿಬೇಕಾಗುತ್ತೆ. ಆಪ್ಷನ್ ಸಿ ಇದಕ್ಕೆ ಉತ್ತರ ಇರುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 1, 3, 6, 11, 17, 29 ಇಲ್ಲೂ ಕೂಡ ತಪ್ಪಾಗಿರುವಂಥ ಸಂಖ್ಯೆಯನ್ನು ಕೂಡ ತೆಗಿಲಿಕ್ಕೆ ಹೇಳಿದ್ದಾರೆ. ತಪ್ಪಾಗಿರುವಂಥ ಸಂಖ್ಯೆಯನ್ನು ತೆಗಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲೇ ಸಂಖ್ಯೆಯನ್ನು ತೆಗಿಬೇಕಂತ ಹೇಳಿದರೆ ಆಪ್ಷನ್ ಎ ಅಲ್ಲಿ 11 ಕೊಟ್ಟಿದ್ದಾರೆ, 17 ಕೊಟ್ಟಿದ್ದಾರೆ, 29 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಇಲ್ಲಿ 1 ಆದಮೇಲೆ 3, 3 ಆದಮೇಲೆ 6, 6 ಆದಮೇಲೆ 11, ನಂತರ ಇಲ್ಲಿ 16 ಬರಬೇಕಾಗುತ್ತೆ. ಸೊ 29, 16 ಆಮೇಲೆ 29 ಬರುತ್ತೆ. ಇಲ್ಲಿ 17 ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿಯನ್ನು ತೆಗಿಬೇಕಾಗುತ್ತೆ. ಆಪ್ಷನ್ ಬಿ 17 ಅಲ್ಲ 16 ಬರುತ್ತೆ. ಆ ಕಾರಣಕ್ಕಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 6ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳ ಅಕ್ಷರಗಳ 4 ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದೇ ರೀತಿ ಇದ್ದು 1 ಮಾತ್ರ ಭಿನ್ನವಾಗಿದೆ. ಈ ಭಿನ್ನವಾಗಿರುವುದನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇನ್ ದ ಫಾಲೋವಿಂಗ್ ಕ್ವಶನ್ಸ್ 4 ಗ್ರೂಪ್ಸ್ ಆಫ್ ನಂಬರ್ಸ್ ಲೆಟರ್ಸ್ ಆರ್ ಗಿವನ್ ಫಾರ್ ಈಚ್ ಕ್ವಶನ್. ಅಮಾಂಗ್ ದೆಮ್ 3 ಆರ್ ಲೈಕ್, 1 ಈಸ್ ಡಿಫ್ರೆಂಟ್. ಐಡೆಂಟಿಫೈ ದ ಡಿಫ್ರೆಂಟ್ ಒನ್.
ಡಿಫ್ರೆಂಟ್ ಈ 4 ಇದರಲ್ಲಿ ಡಿಫ್ರೆಂಟ್ ಇರೋದು ಅಥವಾ ಭಿನ್ನವಾಗಿರುವಂತಹ ಸಂಖ್ಯೆಯನ್ನು ನಾವು ಗುರುತಿಸಬೇಕು. ಸೊ ಭಿನ್ನವಾಗಿರುವಂಥ ಸಂಖ್ಯೆ ಇಲ್ಲಿ 53, 57, 71, 83 ಕೊಟ್ಟಿದ್ದಾರೆ. ಭಿನ್ನವಾಗಿರುವಂಥ ಸಂಖ್ಯೆ ಅಂತ ಹೇಳಿದ್ರೆ 57 ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 7ನೇ ಪ್ರಶ್ನೆ, ಸೇಮ್ 7ನೇ ಪ್ರಶ್ನೆಯಲ್ಲೂ ಕೂಡ ಅದೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 56 ಆಪ್ಷನ್ ಎ ಅಲ್ಲಿ 56 ಮತ್ತು 42 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ 90 ಮತ್ತು 72 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ 132 ಮತ್ತು 112 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ 182 ಮತ್ತು 156 ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ 7ನೇ ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ 132 ಮತ್ತು 112 ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, CADREM KIGZOW ಇಲ್ಲೇ ಸರಿಯಾಗಿ ಇಲ್ಲದೇ ಇರುವಂತಹ ಅಥವಾ ಭಿನ್ನವಾಗಿರುವಂತಹ ಚಿತ್ರವನ್ನು ಆಲ್ಫಾಬೆಟ್ಸನ್ನು ನಾವು ಹುಡುಕಬೇಕಾಗುತ್ತೆ. ಭಿನ್ನವಾದಂತಹ ಆಲ್ಫಾಬೆಟ್ಸ್ ಅಂತೇಳಿದರೆ ಇಲ್ಲಿ ನಾವು ನಂಬರ್ ವೈಸ್ ಇದನ್ನು ಚೆಕ್ ಮಾಡ್ಕೊತ ಬರಬೇಕಾಗುತ್ತೆ. ಸೊ ಫಸ್ಟು ಸಿ ಕೊಟ್ಟಿದ್ದಾರೆ. ಸಿ ಆದಮೇಲೆ 2 ಲೆಟರ್ಸ್ ಬ್ಯಾಕ್ ಬಂದು ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿ ಕೊಟ್ಟಿದ್ದಾರೆ. ಸೊ ಇಲ್ಲೇ ಡಿಫ್ರೆಂಟ್ ನಂಬರ್ಸನ್ನು ಕೌಂಟ್ ಮಾಡಿದರೆ ಇದಕ್ಕೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಬರುತ್ತೆ. CAD ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆಗೂ ಕೂಡ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ 9ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ 11ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಾಮ್ಯತೆಯನ್ನು ಪೂರ್ಣಗೊಳಿಸಬೇಕಂತ ಹೇಳಿದರೆ 45:81 ಸಮಾನುಪಾತ 38 ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ. 64 ಬರುತ್ತೆ ಸ್ನೇಹಿತರೆ. 64 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ. 12ನೇ ಪ್ರಶ್ನೆಯಲ್ಲಿ 34, 70 ಮತ್ತು 78. ಸೊ ಈ ಒಂದು ಸರಣಿಯಲ್ಲಿ ಸರಿಯಾಗಿ ಇರುವಂತಹ ಸರಣಿ ಮುಂದಿನ ಸರಣಿ 34ರ ಅನುಪಾತ 70 ಮತ್ತು ಸಮಾನುಪಾತ 78 ಮತ್ತು ಇದು 78ಗೆ ಸಮಾನುಪಾತ ಇರುವಂತಹ ಸಂಖ್ಯೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ವಿದ್ಯಾರ್ಥಿಗಳೇ. 154 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 6:108 ಕೊಟ್ಟಿದ್ದಾರೆ. ಸಮಾನುಪಾತ 8 ಅನುಪಾತ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 8 ಡ್ಯಾಶಲ್ಲಿ 256 ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ. ನೆಕ್ಸ್ಟ್ ಅದೇ ರೀತಿ ಸೊ ಇದು ಸೀಕ್ವೆನ್ಸ್ ಇದೆ. ಇದನ್ನು ಮತ್ತೆ ಮುಂದಿನೊಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ 14ನೇ ಪ್ರಶ್ನೆ ಮತ್ತು 15ನೇ ಪ್ರಶ್ನೆಯ ಉತ್ತರವನ್ನು. ಸೊ ಈಗ 16ನೇ ಪ್ರಶ್ನೆಯನ್ನು ನೋಡೋಣ. 16ನೇ ಪ್ರಶ್ನೆಯಲ್ಲಿ ತಾವು ಇಲ್ಲಿ 30 ಇಲ್ಲಿ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. ಇನ್ ದ ಪ್ಲೇಸ್ ಆಫ್ ಇಲ್ಲಿ ದ ಕರೆಕ್ಟ್ ಸೆಟ್ ಆಫ್ ಸೈನ್ ಟು ಬಿ ಸಬ್ಸ್ಟಿಟ್ಯೂಟೆಡ್ ಇನ್ ಎ ಪ್ಲೇಸ್ ಆಫ್ ಸ್ಟಾರ್ ಸೀಕ್ವೆನ್ಸ್ ಟು ಮೇಕ್ ದ ಗಿವನ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಮೀನಿಂಗ್ಫುಲ್ ಅಂತ ಹೇಳ್ಕೊಟ್ಟಿರ. ಕೊಟ್ಟಿರುವಂತಹ ಗಣಿತದ ಹೇಳಿಕೆಯನ್ನು ಅರ್ಥಪೂರ್ಣಗೊಳಿಸಲು ತಾವು ಜಾಗದಲ್ಲಿರುವಂತಹ ಕ್ರಮವಾಗಿ ಆದೇಶಿಸಬೇಕಾದಂತಹ ಚಿಹ್ನೆಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ತಾವು ಕ್ಯಾಲ್ಕುಲೇಷನ್ ಒಂದು ಎ ಅನ್ನು ಬಳಕೆ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ, ಬಿ ಅನ್ನು ಬಳಕೆ ಮಾಡ್ಕೊಂತ ಕ್ಯಾಲ್ಕುಲೇಷನ್ ಮಾಡಿದಾಗ ತಮಗೆ ಉತ್ತರ ದೊರಕುತ್ತೆ. ಸೊ ನಾನು ಆಲ್ರೆಡಿ ಈಗಾಗಲೇ ಕ್ಯಾಲ್ಕುಲೇಷನನ್ನು ಮಾಡಿದ್ದೇನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ತಾವು ಈ 30 - 2 = 3 × 4 ಓಕೆ +4 ಈ ರೀತಿ ಬರೆದರೆ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಕರೆಕ್ಟಾಗಿ LHS = RHS ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 17ನೇ ಪ್ರಶ್ನೆ. ಸೇಮ್ 17ನೇ ಪ್ರಶ್ನೆಯಲ್ಲೂ ಕೂಡ ಅದೇ ರೀತಿ ಇದೆ. ತಾವು ಎಲ್ಲ ಸಿಂಬಾಲ್ಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು LHS = RHS ಬರುತ್ತೆ. ಅಲ್ಲಿ ಆಪ್ಷನ್ ಅಂತೇಳಿದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. 4 + 2 × 6 / 12 = 3. ಇದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿದಾಗ 4 + 2 ಅಂದರೆ 6 ಆಯಿತು. ಸೊ ಇಲ್ಲಿ 6 × 6 6 36 ಆಯಿತು.
ಸೊ 12 ಮೂರಲೆ 36 ಬರುತ್ತೆ. ಲೆಫ್ಟ್ ಸೈಡು 3 ಬಂತು, ರೈಟ್ ಸೈಡು 3 ಬಂತು. ಆಪ್ಷನ್ ಡಿನೇ ಇದಕ್ಕೆ ಕರೆಕ್ಟ್ ಆದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಮುಂದಿನ ಪ್ರಶ್ನೆ, ಸೊ ಮುಂದಿನ ಪ್ರಶ್ನೆಯಲ್ಲಿ ಇಲ್ಲಿ ಮ್ಯಾಟ್ರಿಕ್ಸ್ ರಿಲೇಟೆಡ್ ಕ್ವಶನ್ಸನ್ನು ಕೂಡ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಈ ಮ್ಯಾಟ್ರಿಕ್ಸ್ ರಿಲೇಟೆಡ್ ಯಾಕಂತ ಹೇಳಿದರೆ ಇದನ್ನು ಲಾಂಗ್ ಕ್ಯಾಲ್ಕುಲೇಷನ್ ಇದೆ. ಈ ಮ್ಯಾಟ್ರಿಕ್ಸ್ ರಿಲೇಟೆಡ್ ಕ್ವಶನ್ಸನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆನ್ಸರನ್ನು ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಈಗ ಮಿರರ್ ರಿಲೇಟೆಡ್ ಕ್ವಶನ್ಸನ್ನು ಕೂಡ ತಮಗೆ ಪ್ರೊವೈಡ್ ಮಾಡಿಕೊಡ್ತೇನೆ. ಮಿರರ್ ರಿಲೇಟೆಡ್ ಕ್ವಶನ್ಸು ಓಕೆ ಸ್ನೇಹಿತರೆ, ಈಗ 32ನೇ ಪ್ರಶ್ನೆ. ಇಲ್ಲ 32ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಕೆಳಗಿನ ಪ್ರಶ್ನೆಗಳಲ್ಲಿ ತೋರಿಸಿರುವಂತೆ ಚಿತ್ರದ ಬಳಿ ಒಂದು ದರ್ಪಣವನ್ನು ಇರಿಸಲಾಗಿದೆ. ಆ ಚಿತ್ರದ ಸರಿಯಾದ ದರ್ಪಣದ ಪ್ರತಿಬಿಂಬವನ್ನು ಕಂಡುಹಿಡಬೇಕು. ಈ ರೀತಿ ಚಿತ್ರವನ್ನು ಇಟ್ಟಿದ್ದಾರೆ. ಈ ಚಿತ್ರಕ್ಕೆ ತಾವು ಅದರ ಬಲಭಾಗದಲ್ಲಿ ಎಡಭಾಗದಲ್ಲಿ ಒಂದು ಮಿರರನ್ನು ಇಟ್ಟಿದ್ದಾರೆ, ಕನ್ನಡಿಯನ್ನು ಇಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕನ್ನಡಿಯಲ್ಲಿ ಯಾವ ರೀತಿಯಾದಂತಹ ಪ್ರತಿಬಿಂಬ ಮೂಡುತ್ತೈತಿ ಎಂಬುದನ್ನು ತಾವು ಮಾರ್ಕ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. 32ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 33ನೇ ಪ್ರಶ್ನೆ. ಇಲ್ಲೂ ಕೂಡ ಒಂದು ಹಡಗು ಇದೆ. ಅದರ ಕೆಳಗೆ ಪ್ರತಿಬಿಂಬವನ್ನು ಮೂಡಬೇಕಾಗಿದೆ. ಸೊ ಇಲ್ಲಿ ದರ್ಪಣವನ್ನು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ಹೇಳಿದರೆ 33ನೇ ಪ್ರಶ್ನೆಗೂ ಕೂಡ ಆಪ್ಷನ್ ಬಿ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಇಲ್ಲೂ ಕೂಡ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಸೊ 34ನೇ ಪ್ರಶ್ನೆಗೆ ಕೂಡ 34ನೇ ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ಸ್ನೇಹಿತರೆ. 34ನೇ ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 35ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ, ಇಲ್ಲೇ ತಾವು ನೋಡ್ತಾ ಇರುವ ಹಾಗೆ ಮಿರರನ್ನು ಪ್ಲೇಸ್ ಮಾಡಿದಾಗ ಬರುವಂತಹ ಪ್ರತಿಬಿಂಬ ಯಾವ ರೀತಿ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. 35ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ ನಂತರ ಮತ್ತೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ 36ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಕೆಳಗಿನ 3 ಚಿತ್ರಗಳನ್ನು ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ. ಈ ಚಿತ್ರಗಳನ್ನು ಒಂದರ ಮೇಲೊಂದರಂತೆ ಆಯ್ಕೆಗೊಳಿಸಿದಾಗ ರಚಿಸಲ್ಪಡುವಂತಹ ಚಿತ್ರವು ಅಂತ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ 36ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ 37ನೇ ಪ್ರಶ್ನೆ ಕೂಡ ತಾವು ನೋಡ್ತಾ ಇರುವ ಹಾಗೆ 37ನೇ ಪ್ರಶ್ನೆಗೂ ಕೂಡ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ 38ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. 38ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಮುಂದಿನ 54ನೇ ಪ್ರಶ್ನೆಯಿಂದ 54ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಇಲ್ಲೇ ಈ ಕೆಳಗಿನ ಚಿತ್ರಗಳನ್ನು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ವಸ್ತುಗಳಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಸೂಚಿಸುವಂತಹ ಸರಿಯಾದ ಚಿತ್ರವನ್ನು ಕೊಟ್ಟಿರುವಂಥ ಆಯ್ಕೆಗಳಿಂದ ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲೇ 1ನೇ ಕ್ವಶನಲ್ಲಿ ಫ್ರೂಟು, ಆ್ಯಪಲ್ಲು, ಜಾಸ್ಮಿನ್ ಕೊಟ್ಟಿದ್ದಾರೆ. ಹಣ್ಣುಗಳು, ಸೇಬುಗಳು ಮತ್ತು ಮಲ್ಲಿಗೆ ಕೊಟ್ಟಿದ್ದಾರೆ. ಇದಕ್ಕೆ 54ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಸಿ ಬರುತ್ತೆ. ಡಿ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ಯಾಕಂತ ಹೇಳಿದರೆ ಹಣ್ಣುಗಳು ಮತ್ತು ಸೇಬು 2 ಹಣ್ಣುಗಳು ಬರುತ್ತೆ, ಮಲ್ಲಿಗೆ ಹೂ ಬರುತ್ತೆ. ಅದಕ್ಕೆ ಮಲ್ಲಿಗೆಯನ್ನು ಸಪ್ರೇಟ್ ಮಾಡಬೇಕು. ಡಿ ಆಪ್ಷನ್ ಸರಿಯಾದಂಥ ಉತ್ತರ ಬರುತ್ತೆ. ಯಾಕಂತ ಹೇಳಿದರೆ ಮಲ್ಲಿಗೆ ಒಂದು ಸಪ್ರೇಟನ್ನು ಮಾಡಿ ಇದನ್ನು ಸಪ್ರೇಟ್ ಮಾಡಿ ಇವೆರಡನ್ನು ಕೂಡ ಒಂದೇ ಗುಂಪಿನಲ್ಲಿ ಸೇರಿಸಬೇಕು. ಆ ಕಾರಣಕ್ಕಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ
55ನೇ ಪ್ರಶ್ನೆ ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು ಮತ್ತು ಜಿಂಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕಾಡು ಪ್ರಾಣಿಗಳು ಮತ್ತು ಸಸ್ಯಾಹಾರಿಗಳು ಮತ್ತು ಜಿಂಕೆ ಕೊಟ್ಟಿದ್ದಾರೆ. ಇಲ್ಲಿ ಕಾಡು ಪ್ರಾಣಿಗಳು, ಸಸ್ಯಾಹಾರಿ ಮತ್ತು ಜಿಂಕೆ ಒಂದರೊಳಗೆ ಬರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಕಾಡು ಪ್ರಾಣಿ ಬೇರೆ ಬರುತ್ತೆ. ಆ ಕಾರಣಕ್ಕಾಗಿ ಆಪ್ಷನ್ ಇದಕ್ಕೂ ಕೂಡ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ 55ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. 55ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಅದೇ ರೀತಿ 56ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಇಲ್ಲೇ ಟೇಬಲ್ಲು, ಕಲ್ಲು, ಇಲ್ಲ ದ ಕರೆಕ್ಟ್ ಗ್ರೂಪ್ ಆಫ್ ದ ಆಬ್ಜೆಕ್ಟ್ ಪರ್ಸನ್ ರಿಪ್ರೆಸೆಂಟಿಂಗ್ ದ ಗಿವನ್ ವೆನ್ ಡಯಾಗ್ರಾಮ್ ಅಂತೇಳಿ ಕೊಟ್ಟಿರ್ತಾರೆ. ಕೊಟ್ಟಿರುವಂಥ ವೆನ್ ನಕ್ಷೆಯು ಪ್ರತಿನಿಧಿಸುವಂಥ ಸರಿಯಾದ ವ್ಯಕ್ತಿಗಳ ಸಮೂಹವು ಅಂತೇಳಿ ಕೊಟ್ಟಿದ್ದಾರೆ. ಟೇಬಲ್, ಕಲ್ಲು, ಬೆಣ್ಣೆ ಕೊಟ್ಟಿದ್ದಾರೆ. ಶಿಕ್ಷಕರು, ಕವಿಗಳು ಮತ್ತು ರೈತರು ಕೊಟ್ಟಿದ್ದಾರೆ. ವಿಶ್ವ, ಸೌರವ್ಯೂಹ, ಮಂಗಳ ಅಂತೇಳಿ ಕೊಟ್ಟಿದ್ದಾರೆ. ಫಾಸಿಲ್ ಇಂಧನಗಳು, ಡೀಸೆಲ್, ಕಲ್ಲಿದ್ದಲು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೇ ಟೇಬಲ್ ಆಯಿತು, ಕಲ್ಲು, ಬೆಣ್ಣೆ ಇದು ಬರೋಂಗಿಲ್ಲ. ಶಿಕ್ಷಕರು, ಕವಿಗಳು, ರೈತರು ಇದು ಬರೋಂಗಿಲ್ಲ. ವಿಶ್ವ, ಸೌರವ್ಯೂಹ, ಮಂಗಳ, ಫಾಸಿಲ್ ಇಂಧನಗಳು, ಡೀಸೆಲ್, ಕಲ್ಲಿದ್ದಲುಗಳು. ಇಲ್ಲಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ಫಾಸಿಲ್ ಇಂಧನ ಅದರಲ್ಲೇ ಡೀಸೆಲ್ ಮತ್ತು ಕಲ್ಲಿದ್ದಲು ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ಸೊ ಇನ್ನು ಉಳಿದಂತಹ ಬಾಕಿ ಪ್ರಶ್ನೆಗಳನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಅದನ್ನು ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ವಿಡಿಯೋನ ಕೂಡ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.